ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಜನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಆಗಿರತಕ್ಕಂತಹ ಜಮೀನುಗಳು ಅಂದ್ರೆ ಗ್ರಾಂಟೆಡ್ ಲ್ಯಾಂಡ್ಸ್ ಅದನ್ನ ಅವರು ಪರಬಾರೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ತೆಗೆದುಕೊಂಡು ಪರಬಾರೆ ಮಾಡಬೇಕು. ನಿಮಗೆ ಯಾರಾದರೂ ಅದು SC/ST ಲ್ಯಾಂಡ್ ತಗೊಳ್ಬೇಡಿ, ಗೌರ್ಮೆಂಟ್ ಮುಂದೆ ಅಕ್ವೈರ್ ಮಾಡ್ಕೋಬಹುದು, ಅಥವಾ ಅದು PTCL ಲ್ಯಾಂಡ್ ಆಗಿರೋದ್ರಿಂದ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಫ್ಯೂಚರ್ನಲ್ಲಿ ರಿಟರ್ನ್ಸ್ ಸಿಗದೇ ಇರಬಹುದು ಅಂತ ಹೇಳಿದಾರ. ಇವತ್ತು ಕರ್ನಾಟಕದಲ್ಲಿ ಬಹಳ ಜನ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ. SC/STಗೆ ಸೇರಿದ ಪ್ರತಿಯೊಂದು ಲ್ಯಾಂಡ್ PTCL ಲ್ಯಾಂಡ್ ಅಂತಾನೆ ತುಂಬ ಜನ ಬಿಲೀವ್ ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ಲಿ ಸತ್ಯ ಅಲ್ಲ. ಹಾಗಾದರೆ ಯಾವ ಲ್ಯಾಂಡ್ PTCL ಆಗುತ್ತೆ, ಯಾವ SC/ST ಲ್ಯಾಂಡ್ ಸೇಫ್, ಯಾವ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಿಮಗೆ ನಿಜ ಗೊತ್ತಾಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಾನು ಒಂದು ಡಾಕ್ಯುಮೆಂಟ್ ಹೇಳ್ತೀನಿ, ಅದನ್ನು ನೀವು ಚೆಕ್ ಮಾಡಿದ್ರೆ ನಿಮಗಾಗುವಂತಹ ಲಕ್ಷಾಂತರ ರೂಪಾಯಿ ಲಾಸ್ನ ಅವಾಯ್ಡ್ ಮಾಡ್ಬೋದು. ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಸೈಟ್, ಮನೆ ಅಥವಾ ಫ್ಲ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಇನ್ಸ್ಟಾಭೂಮಿಯ ಸಪೋರ್ಟ್ ಮುಖಾಂತರ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಸಪೋರ್ಟ್ನ ತಗೊಳ್ಬೋದು. ಮೊದಲಿಗೆ PTCL ಆ್ಯಕ್ಟ್ ಅಂದರೆ ಏನು? 1978ನಲ್ಲಿ ಗೌರ್ಮೆಂಟ್ ಈ ಆ್ಯಕ್ಟನ್ನು ಏನಕ್ಕೆ ತಗೊಂಡು ಬಂತು? ಇದನ್ನು ಅರ್ಥ ಮಾಡ್ಕೊಳ್ಬೇಕಂತ ಅಂದರೆ ಇಂಡಿಪೆಂಡೆನ್ಸ್ ಸಿಕ್ಕ ಸಮಯದಲ್ಲಿ ಸಿಚುವೇಶನ್ ಬಗ್ಗೆ ತಿಳ್ಕೊಳ್ಬೇಕು. ಆ ಸಮಯದಲ್ಲಿ SC/ST ಕಮ್ಯುನಿಟಿಯ ಅನೇಕ ಕುಟುಂಬಗಳು ಆರ್ಥಿಕವಾಗಿ ತುಂಬ ಬ್ಯಾಕ್ವರ್ಡ್ ಆಗಿದ್ದರು. ಅವರ ಲೈಫ್ ನಡೆಸಲು ಅಗ್ರಿಕಲ್ಚರನ್ನೇ ಮುಖ್ಯ ಆಧಾರವಾಗಿತ್ತು. ಅದಕ್ಕಾಗಿ ಗೌರ್ಮೆಂಟ್ ಅಗ್ರಿಕಲ್ಚರಲ್ ಲ್ಯಾಂಡ್ಗಳನ್ನು ಗ್ರ್ಯಾಂಟ್ ರೂಪದಲ್ಲಿ ಅಥವಾ ಅತಿ ಕಡಿಮೆ ಬೆಲೆನಲ್ಲಿ ಕೊಟ್ಟಿತ್ತು. ಗೌರ್ಮೆಂಟ್ ಗ್ರ್ಯಾಂಟ್ ಆಗಿ ಕೊಡುವಂಥ ಪರ್ಪಸ್ ಏನಾಗಿತ್ತು ಅಂತ ಅಂದರೆ ಅವರು ಅಗ್ರಿಕಲ್ಚರ್ನ ಮಾಡಿ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು. ಆದರೆ ಆ ಸಮಯದಲ್ಲಿ ಎಜುಕೇಷನ್ನ ಕೊರತೆ, ಕಾನೂನಿನ ಬಗ್ಗೆ ಇರುವಂತಹ ಅವೇರ್ನೆಸ್ ಮತ್ತು ಬಡತನ, ಈ ಎಲ್ಲ ಕಾರಣಗಳಿಂದ ಕೆಲ ಇನ್ಫ್ಲೂಯೆನ್ಷಿಯಲ್ ಮತ್ತು ಪವರ್ಫುಲ್ ಜನ ಅವರ ಇಗ್ನೋರೆನ್ಸನ್ನು ಮಿಸ್ಯೂಸ್ ಮಾಡಿಕೊಂಡ್ರು. ಅವರು ಪಡೆದುಕೊಂಡಿರುವಂತಹ ಜಮೀನುಗಳನ್ನು ಅತಿ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಕೆಲವೇ ವರ್ಷಗಳಲ್ಲಿ ಗೌರ್ಮೆಂಟ್ ಕೊಟ್ಟಂಥ ಜಮೀನುಗಳು ಮತ್ತೆ ಬೇರೆಯವರ ಪಾಲಾಗಿ ಹೋಗಿತ್ತು. ಸೊ SC/ST ಫ್ಯಾಮಿಲೀಸ್ಗಳು ಮತ್ತೆ ಲ್ಯಾಂಡ್ಲೆಸ್ ಆಗಿಬಿಟ್ರು. ಗೌರ್ಮೆಂಟ್ಗೆ ಇದೊಂದು ದೊಡ್ಡ ಸೋಷಲ್ ಇಶ್ಯೂ ಆಗಿ ಕಾಣಿಸ್ತಾ ಇತ್ತು. ಅದಕ್ಕಾಗೇ 1978ನಲ್ಲಿ ಒಂದು ಸ್ಟ್ರಿಕ್ಟ್ ಲಾ ತರಲಾಯಿತು. ಅದೇ PTCL ಆ್ಯಕ್ಟ್. PTCL ಅಂತ ಅಂದರೆ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ ಆ್ಯಕ್ಟ್ 1978. ಈ ಲಾನ ಮುಖ್ಯ ಉದ್ದೇಶ ಗೌರ್ಮೆಂಟ್ ಕಡೆಯಿಂದ ಗ್ರ್ಯಾಂಟ್ ಆದಂತಹ ಲ್ಯಾಂಡ್ಗಳನ್ನು ಇಲ್ಲೀಗಲ್ ಆಗಿ ಸೇಲ್ ಮಾಡೋದನ್ನು ಪ್ರೊಹಿಬಿಟ್ ಮಾಡಬೇಕಂತ. ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನ ಇಟ್ಕೇಳಿ. ಎಲ್ಲ SC/ST ಲ್ಯಾಂಡ್ಸ್ PTCL ಲ್ಯಾಂಡ್ ಆಗಲ್ಲ. ಮತ್ತೊಮ್ಮೆ ನಾನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ, SC/ST ಕಮ್ಯುನಿಟಿಗೆ ಸೇರದಂತಹ ಎಲ್ಲ ಲ್ಯಾಂಡ್ಗಳು ಅಥವಾ ಪ್ರಾಪರ್ಟಿಗಳು PTCL ಆ್ಯಕ್ಟ್ ಅಂಡರ್ನಲ್ಲಿ ಬರೋದಿಲ್ಲ. PTCL ಆ್ಯಕ್ಟ್ ಅಪ್ಲೈ ಆಗೋದು ಗೌರ್ಮೆಂಟ್ ಕಡೆಯಿಂದ ಗ್ರ್ಯಾಂಟ್ ಆಗಿರುವಂತಹ ಲ್ಯಾಂಡ್ಸ್ಗಳಿಗೆ ಮಾತ್ರ. ಸುಮಾರು ರೀತಿಯ ಗೌರ್ಮೆಂಟ್ ಗ್ರ್ಯಾಂಟ್ ಲ್ಯಾಂಡ್ಸ್ಗಳು PTCL ಆ್ಯಕ್ಟ್ ಅಂಡರ್ ಬರಬಹುದು. ಅದರಲ್ಲಿ ದರ್ಖಾಸ್ತ್ ಲ್ಯಾಂಡ್, ಸಾಗುವಳಿ ಚೀಟಿ ಲ್ಯಾಂಡ್, ಬಗೇರ್ ಹುಕುಂ ಲ್ಯಾಂಡ್, ಗೌರ್ಮೆಂಟ್ ಗ್ರ್ಯಾಂಟ್ ಲ್ಯಾಂಡ್ಸ್, ಆಶ್ರಯ ಯೋಜನೆ ಅಡಿ ನೀಡಿರುವ ಕೆಲವು ಲ್ಯಾಂಡ್ಸ್. ಇಂತಹ ಗ್ರ್ಯಾಂಟ್ ಲ್ಯಾಂಡ್ಸ್ಗಳನ್ನು ಗ್ರ್ಯಾಂಟ್ ಕಂಡೀಷನ್ ಹಾಗೂ ಡೆಪ್ಯೂಟಿ ಕಮಿಷನರ್ ಅವರ ಪರ್ಮಿಷನ್ ಇಲ್ಲದೆ ಮಾರೋ ಹಾಗಿರೋದಿಲ್ಲ. ಹೀಗಾಗಿ ಲ್ಯಾಂಡ್ ಹಿಸ್ಟ್ರಿಗಳು ಗೊತ್ತಿಲ್ಲದೆ ಪ್ರಾಪರ್ಟಿನ ಪರ್ಚೇಸ್ ಮಾಡೋದು ರಿಸ್ಕ್ ಆಗಬಹುದು. ಸೊಸೈಟಿನಲ್ಲಿರುವಂತಹ ಅತಿ ದೊಡ್ಡ ಮಿತ್ ಏನು ಗೊತ್ತಾ? ಒಬ್ಬ ವ್ಯಕ್ತಿ SC/ST ಕಮ್ಯುನಿಟಿಗೆ ಸೇರಿದ್ದಾರೆ ಅಂತ ಅಂದರೆ ಅವರ ಹೆಸರಿನಲ್ಲಿರುವಂತಹ ಪ್ರತಿಯೊಂದು ಲ್ಯಾಂಡ್ PTCL ಆಗುತ್ತೆ ಅಂತ ಹೇಳಿ ಬಿಲೀವ್ ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ಲಿ ತಪ್ಪು. ಉದಾಹರಣೆಗೆ ಒಬ್ಬ SC/ST ವ್ಯಕ್ತಿ ತನ್ನ ಸ್ವಂತ ದುಡಿಮೆಯ ಹಣದಿಂದ ಒಬ್ಬ ಪ್ರೈವೇಟ್ ಪರ್ಸನ್ನಿಂದ ಲ್ಯಾಂಡ್ ಅಥವಾ ಸೈಟನ್ನು ಪರ್ಚೇಸ್ ಮಾಡಿದ್ರೆ ಆ ಸೈಟ್ PTCL ಆ್ಯಕ್ಟ್ ಅಂಡರ್ ಬರೋದಿಲ್ಲ. ಯಾಕಂದರೆ ಅದು ಗೌರ್ಮೆಂಟಿಂದ ಡೈರೆಕ್ಟಾಗಿ ಗ್ರ್ಯಾಂಟ್ ಆಗಿರೋ ಲ್ಯಾಂಡ್ ಅಲ್ಲ. ಅದು ಅವರ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿರೋದ್ರಿಂದ ಅವರು ಯಾರಿಗೆ ಬೇಕಾದರೂ ಅವ್ರಿಗಿಷ್ಟ ಇರೋ ವ್ಯಕ್ತಿಗೆ ಯಾವುದೇ ಟೈಮ್ನಲ್ಲೂ ಸೇಲ್ ಮಾಡಬಹುದು. ಆದ್ದರಿಂದಾಗಿ ಓನರ್ ಯಾವ ಕಮ್ಯುನಿಟಿಗೆ ಸೇರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ಪರ್ಟಿಕ್ಯುಲರ್ ಲ್ಯಾಂಡ್ ಯಾವ ರೀತಿನಲ್ಲಿ ಬಂದಿದೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾದರೆ ನೀವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋ ಮುಂಚೆ ಏನನ್ನು ನೋಡಬೇಕು? ಯಾವುದೇ ಲ್ಯಾಂಡ್ನ ಪರ್ಚೇಸ್ ಮಾಡೋ ಮುಂಚೆ ಈ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ. ಮೊದಲನೇದಾಗಿ ಗ್ರ್ಯಾಂಟ್ ರಿಜಿಸ್ಟರ್, ಎರಡನೇದಾಗಿ ಓಲ್ಡ್ ಮ್ಯುಟೇಷನ್ ರೆಕಾರ್ಡ್, ಮೂರನೇದಾಗಿ ರೆವಿನ್ಯೂ ರೆಕಾರ್ಡ್ ಹಿಸ್ಟ್ರೀಸ್. ಈ ಡಾಕ್ಯುಮೆಂಟ್ಸ್ಗಳನ್ನು ನೋಡಿದ್ರೆ ಅದು ಗೌರ್ಮೆಂಟ್ ಗ್ರ್ಯಾಂಟ್ ಆಗಿದೆಯಾ, ಪ್ರೈವೇಟ್ ಪರ್ಚೇಸ್ ಆಗಿದೆಯಾ ಅಥವಾ ಇನ್ಹೆರಿಟೆನ್ಸಿಂದ ಬಂದಿದೆಯಾ ಅಂತ ಹೇಳಿ ತಿಳ್ಕೊಳ್ಬಹುದು. ಯಾವುದೇ ಪ್ರಾಪರ್ಟಿಯ ಡಾಕ್ಯುಮೆಂಟ್ಸ್ನ ಸ್ಕ್ರೂಟ್ನಿ ಮಾಡದೆ ಅಡ್ವಾನ್ಸ್ನ ಕೊಡೋಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ,
SC/ST ಲ್ಯಾಂಡ್ ಅಂದಿದ ತಕ್ಷಣ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೆ SC/ST ಲ್ಯಾಂಡ್ ಅಂತ ಹೇಳಿ ಸೇಫ್ ಆಗಿರುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಪರ್ಚೇಸು ಮಾಡಬೇಡಿ. ನೀವು ನೋಡಬೇಕಾಗಿರೋದು ಆ ಓನರಿನ ಕಮ್ಯುನಿಟಿ ಯಾವುದು ಅಂತ ಅಲ್ಲ, ಆ ಲ್ಯಾಂಡಿನ ಡಾಕ್ಯುಮೆಂಟ್ಸ್. ಈ ಒಂದು ವಿಷಯ ನೀವು ಅರ್ಥ ಮಾಡಿಕೊಂಡ್ರೆ ಲಕ್ಷಾಂತರ ರೂಪಾಯಿಗಳ ರಿಸ್ಕ್ನಿಂದ ನೀವು ತಪ್ಪಿಸ್ಕೋಬಹುದು. ಪ್ರಾಪರ್ಟಿನ ಪರ್ಚೇಸ್ ಮಾಡೋ ಮೊದಲು ಲೀಗಲ್ ಸ್ಕ್ರೂಟ್ನಿನ ಮಾಡಿಸಿ. ಹಾಗೆ ಗ್ರ್ಯಾಂಟ್ ರಿಜಿಸ್ಟ್ರಾರ್, ಮ್ಯೂಟೇಷನ್ ರೆಕಾರ್ಡ್ ಮತ್ತು ರೆವೆನ್ಯೂ ರೆಕಾರ್ಡ್ಸ್ಗಳನ್ನು ವೆರಿಫೈ ಮಾಡಬೇಕು. ನೀವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಹಣ ಕಳ್ಕೊಳ್ಳೋದ್ರ ಜೊತೆಗೆ ಮುಂದೆ ಕೋರ್ಟ್ ಕೇಸ್ ಕೂಡ ಫೇಸ್ ಮಾಡಬೇಕಾಗಿ ಬರಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಂದರೆ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಪ್ರಾಪರ್ಟಿನ ಬೈ ಮಾಡ್ತಾ ಇದ್ದಾರೆ ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಇನ್ಸ್ಟಾಭೂಮಿ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.